ಮಕ್ಕಳೇ 2019 ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ, ಭಿನ್ನರಾಶಿ ರೂಪದಲ್ಲಿ ಸರಳೀಕರಿಸಿ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಮೊದಲು ಸರಳೀಕರಿಸಿ ತದನಂತರ ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಮೊದಲು ಸರಳೀಕರಿಸೋಣ. ಏನು ಮಾಡೋಣ? ಸರಳೀಕರಿಸಬೇಕಂದ್ರೆ ಮೊದಲು ಕಳೆಯೋದನ್ನು ಕಳ್ಕೊಂಬಿಡೋಣ, ರೈಟ್? ಆಮೇಲೆ ಕೂಡಿಸೋಣ. ಏನಾಗ್ತದೆ? 2.75ರಲ್ಲಿ 1.25 ಕಳೆದ್ರೆ ಏನಾಗ್ತದೆ ನೋಡಿ. 5ರಲ್ಲಿ 2 0, 2ರಲ್ಲಿ 2 ಹೋದರೆ 5, 2ರಲ್ಲಿ 1 1, 1.50 ಪ್ಲಸ್ ಇಲ್ಲೇನಿದೆ 4.75ರಲ್ಲಿ 3.80 ನಾವು ಕಳಿಬೇಕಾಗಿದೆ. ಏನಾಗುತ್ತೆ ಮಕ್ಕಳೇ? 5ರಲ್ಲಿ 0 ಹೋದರೆ 5, 7ರಲ್ಲಿ 8 ಹೋಗಲ್ಲ, 17ರಲ್ಲಿ 8 ಹೋದರೆ 9, 3 ಹೋದರೆ 0. ಇದನ್ನು ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ? ಕೂಡಿಸೋಣ ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಕೂಡಿಸೋಣ ನೋಡಿ. 1.50 ಪ್ಲಸ್ 0.995 ಎರಡನ್ನು ಕೂಡಿಸ್ತಾ ಇದ್ದೀನಿ ನೋಡಿ. ಏನು ಬರ್ತದೆ? 14ಕ್ಕೆ 4 ದಶಕ 1 2.45 ಬರ್ತದೆ. ಇದನ್ನು ನಾವೇನು ಮಾಡಬೇಕಾಗಿದೆ? ಭಿನ್ನರಾಶಿಯಲ್ಲಿ ಬರೀಬೇಕಾಗಿದೆ. ನೀವು ಹೇಳಿ, ಪೂರ್ಣಾಂಕ ಏನು ಬರಬೇಕಿಲ್ಲ ನಮಗೆ? ಪೂರ್ಣಾಂಕ ಏನು ಬರಬೇಕು? ಪೂರ್ಣಾಂಕ 1 ಬರೋಕ್ಕೆ ಸಾಧ್ಯನಾ? ಪೂರ್ಣಾಂಕ 5 ಬರೋಕ್ಕೆ ಸಾಧ್ಯನಾ? ಇವೆರಡರಲ್ಲಿ 1 ಬರಬೇಕಲ್ವೇ? ಹೌದಲ್ವೇ? ನೋಡಿರಿ ಏನು ಬರ್ತದೆ? 2 ಅಂತೂ ಬರುತ್ತೆ. ಪಾಯಿಂಟ್ ಆದಮೇಲೆ 4 5 ಇದೆ ಬೈ ವೆರಿ ಗುಡ್ 100, ರೈಟ್? ಯಾಕೆ ಹೇಳ್ರಿ? ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ ಅಲ್ವಾ? ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ ಅಲ್ವಾ? ಹಾಗಾದರೆ ಏನು ಮಾಡ್ತೀರಿ? 2 0 ಭಾಗಿಸ್ಬೇಕು ನಾವು. 2 0 ಅಂದರೆ ಏನಾಗ್ತದೆ? ಅದು 100 ಆಗ್ತದೆ. ಸೊ 5 9 5 20. ಇನ್ನು ಸರಳೀಕರಿಸಿದ್ರೆ ಏನು ಬರುತ್ತೆ? 2 9/20. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿನೂ ಸಹ ಬರೋದಿಲ್ಲ. ಸೊ ಮಾಡೋದು ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ? ಮೊದಲು ಸರಳೀಕರಿಸಿ, ಭಿನ್ನರಾಶಿ ಬರುತ್ತೆ, ದಶಮಾಂಶ ಬರುತ್ತೆ, ದಶಮಾಂಶನ ಭಿನ್ನರಾಶಿಗೆ ಪರಿವರ್ತನೆ ಮಾಡಿ. ಪೂರ್ಣಾಂಕ ನೋಡ್ಕೊಬೋದಲ್ಲ? ಪೂರ್ಣಾಂಕ 2 ಇದೆ, ಅದು ನೋಡಿ 2 ಎಲಿಮಿನೇಟ್ ಮಾಡ್ಬೋದು. ಇನ್ನು ಉಳಿದಂತಹ ಸಮಭಿನ್ನರಾಶಿನ ಅದನ್ನು ಸಹ ನೀವು ಸರಳೀಕರಿಸಿದ್ರೆ ನಿಮಗೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿ ಬರ್ತದೆ. ಸರಿನಾ? ಮುಂದಿನ ಪ್ರಶ್ನೆ 5.843 5 ಪಾಯಿಂಟ್ ಅಲ್ಲ, ಇದು 5,84,356. ಕ್ಷಮಿಸಿ, 5,84,356ರಲ್ಲಿ 5ರ ಸ್ಥಾನ ಮೌಲ್ಯಗಳ ಮೊತ್ತವೇನು? ಯೂನಿಟ್ ಟೆಸ್ಟ್ಗಳಲ್ಲಿ ಈ ಥರ ಮಾಡ್ತಿದ್ವಿ ನಾವು, ನೆನಪಿದೆಯಾ? ಸೊ ಸಂಖ್ಯೆ ಕೊಟ್ಟಿದ್ದಾರೆ 5,84,356. 2 5ಗಳಿದಾವಲ್ವ? ಇಲ್ಲೊಂದು 5 ಇದೆ, ಇಲ್ಲೊಂದು 5 ಇದೆ. ಈ 5ರ ಸ್ಥಾನ ಮೌಲ್ಯ ಏನು? 5 ಲಕ್ಷ. ಹೌದಾ ಮಕ್ಕಳೇ? 5 ಲಕ್ಷ ಅದರ ಸ್ಥಾನ ಮೌಲ್ಯ. ಈ 5ರ ಸ್ಥಾನ ಮೌಲ್ಯ ಏನು? 50. ಏನು ಕೇಳಿದಾರೆ ಅವರು? ಸ್ಥಾನ ಮೌಲ್ಯಗಳ ಮೊತ್ತ. ಇವೆರಡರ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 5,50,000. 50. ಆಪ್ಷನ್ ಡಿ. ಬಹಳ ಸರಳ ಮತ್ತು ನೇರ ಪ್ರಶ್ನೆ. ಸ್ಥಾನ ಬೆಲೆ ಮತ್ತು ಮುಖಬೆಲೆಗಳ ಜ್ಞಾನ ಭಾಳ ಮುಖ್ಯ. ಮುಖಬೆಲೆ ಗೊತ್ತಿದೆಯಲ್ಲ? ಮುಖಬೆಲೆ ಗೊತ್ತಿದೆ? ಏನು ಸಂಖ್ಯೆ ಕೇಳಿರ್ತಾರೋ ಅದೇ ಸಂಖ್ಯೆ ಇರ್ತದೆ ಅಲ್ಲಿ. ಅದರ ಮುಖದಲ್ಲಿ ಏನು ಕಾಣ್ತದೋ ಅದೇ ಅದರ ಮುಖಬೆಲೆ, ರೈಟ್? ಮುಂದಿನ ಪ್ರಶ್ನೆ, ಮಧ್ಯಾಹ್ನದ ನಂತರ 3 ಗಂಟೆ 5 ನಿಮಿಷಕ್ಕೆ ಹೀಗೆ ಬರೆಯಲಾಗುತ್ತದೆ. ಮಧ್ಯಾಹ್ನ ಆದಮೇಲೆ 3 ಗಂಟೆ 5 ನಿಮಿಷ ಯಾವ ಥರ ಬರೀತಾರೆ? PM ಅಷ್ಟೇ. ಆಪ್ಷನ್ ಡಿ. ವೆರಿ ಗುಡ್. ಮಧ್ಯಾಹ್ನ ಅಂದರೆ PM, ಅಪರಾಹ್ನ PM ಅಂತ ಬರೀತಾರೆ. ವೆರಿ ಗುಡ್. ನೇರ ಪ್ರಶ್ನೆ. ಯಾವುದಾದ್ರೂ ಸೂತ್ರ ಹಾಕಿ ಬರಿಬೇಕಿತ್ತ ನಾವಿಲ್ಲಿ? ಏನೂ ಇಲ್ಲ. 44ನೇ ಪ್ರಶ್ನೆ ಮಕ್ಕಳೇ, 5,045 ಗ್ರಾಮ್ಗಳು ಇದಕ್ಕೆ ಸಮನಾಗಿರುತ್ತದೆ. 5,000 ಅಂದರೆ 5 kg. 5 kg ಇದೆ ಅಲ್ಲಿ. 50 ಕಿಲೋಗ್ರಾಮ್ ಇದೆ, ಬರಲಿಕ್ಕೆ ಸಾಧ್ಯ ಇಲ್ಲ. ಎಲಿಮಿನೇಟ್. 50 ಕಿಲೋಗ್ರಾಮ್ ಬರೋ ಹಾಗಿಲ್ಲ. 5 ಕಿಲೋಗ್ರಾಮ್. ಕೊನೆಗೆ ಎಷ್ಟಿದೆ ಗ್ರಾಮ್? 45 ಗ್ರಾಮ್ ಇಲ್ಲೇ ಇದೆ. ಆಪ್ಷನ್ ಬಿ. 450 ಗ್ರಾಮ್ ಆಗಲಿಕ್ಕಿಲ್ಲ. 45 ಗ್ರಾಮ್ ಆಯಿತಾ? 45 ಗ್ರಾಮ್. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಒಂದೊಂದಾಗಿ ನೋಡೋಣ. ಶೂನ್ಯವು ಬೆಸ ಸಂಖ್ಯೆಯಾಗಿದೆ. ಹೌದಾ? ತಪ್ಪು ತಾನೇ? 0 ಬಂತಂದರೆ ಏನಂತೀವಿ ನಾವು? ಸರಿ ಸಂಖ್ಯೆ ಅಂತೀವಲ್ವಾ? ಶೂನ್ಯ ಬೆಸ ಸಂಖ್ಯೆ ಆಗಿಲ್ಲ. ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾಗಿರೋದನ್ನು ನಾವು ಆಯ್ಕೆ ಮಾಡಬೇಕು. ಅದು ತಪ್ಪಾಗಿದೆ, ಬೇಡ. ಶೂನ್ಯವು ಸಮಸಂಖ್ಯೆಯಾಗಿದೆ. ಸರಿ. ಶೂನ್ಯವು ಅವಿಭಾಜ್ಯ ಸಂಖ್ಯೆಯಾಗಿದೆ. ತಪ್ಪು. ಶೂನ್ಯವು ಬೆಸ ಅಥವಾ ಸಮಸಂಖ್ಯೆ ಅಲ್ಲ. ಶೂನ್ಯವು ಸಮಸಂಖ್ಯೆಯಾಗಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಶೂನ್ಯವು ಸಮಸಂಖ್ಯೆಯಾಗಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ, ರೈಟ್?
0, 3, 6, 7 ಮತ್ತು 9 ಅಂಕಗಳಿಂದ ಪುನರಾವರ್ತನೆ ಇಲ್ಲದೆ ರಚಿಸಿದ ದೊಡ್ಡ ಮತ್ತು ಚಿಕ್ಕದಾದ 5 ಅಂಕಿಗಳ ನಡುವಿನ ವ್ಯತ್ಯಾಸ. ದೊಡ್ಡ ಅಂಕೆ ಅಂದರೆ ಎಷ್ಟಾಗ್ತದೆ? ದೊಡ್ಡ ನಂಬರ್, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ. ಬೆಳಗ್ಗೆ ತಾನೇ ಮಾಡಿದ್ರಿ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಮಕ್ಕಳೇ, ರೈಟ್? ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಹೇಗೆ ಮಾಡ್ತೀರಾ ಮಕ್ಕಳೇ? ಚಿಕ್ಕ ಸಂಖ್ಯೆ 0 ಅಂತಂತೂ ಶುರು ಮಾಡೋಕ್ಕಾಗಲ್ಲ. 0 ಇಲ್ಲಿ ಬರೀತೀರಿ, 3 ಇಲ್ಲಿ ಬರೀತೀರಿ, 6, 7, 9 ಕರೆಕ್ಟಾ? ಇವೆರಡರ ನಡುವೆ ಇರುವ ವ್ಯತ್ಯಾಸ ಎಷ್ಟು ಅಂದರೆ ಏನು ಮಾಡ್ತೀರಾ? ಮೈನಸ್ ಮಾಡ್ತೀರಾ, ಹೌದಲ್ವಾ? ಸೊ ಮೈನಸ್ ಮಾಡೋಣ, ಏನು ಬರ್ತದೆ ನೋಡಿ. ಇದು 2 ಆಗ್ತದೆ. 10ರಲ್ಲಿ 9 ಹೋದರೆ 1, 12ರಲ್ಲಿ 7 ಹೋದರೆ 5, 5ರಲ್ಲಿ 6 ಹೋಗಲ್ಲ, 15ರಲ್ಲಿ 6 ಹೋದರೆ 9, 6 ರೈಟ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. ಒಂದು ಡಬ್ಬದಲ್ಲಿ 500 ಮೊಟ್ಟೆಗಳಿವೆ. ಎಷ್ಟು ಮೊಟ್ಟೆಗಳಿವೆ? 500 ಮೊಟ್ಟೆ. ನಾನು ಬರೆದು ಬಿಡ್ತೇನೆ. ಡಬ್ಬದಲ್ಲಿ ಎಷ್ಟು ಮೊಟ್ಟೆಗಳುಂಟು? 500 ಮೊಟ್ಟೆಗಳುಂಟು. ಅದರಲ್ಲಿ 3/25 ಮೊಟ್ಟೆಗಳು ಒಡೆದು ಹೋದವು, ಅಥವಾ 25ನೇ 3ರಷ್ಟು ಮೊಟ್ಟೆಗಳು ಹೊಡೆದು ಹೋದವು. 25ರಲ್ಲಿ 3 ಮೊಟ್ಟೆ ಒಡೆದು ಹೋದವು. ಹಾಗಾದರೆ ಎಷ್ಟು ಮೊಟ್ಟೆ ಚೆನ್ನಾಗಿದ್ದಾವೆ? 25ರಲ್ಲಿ 22 ಮೊಟ್ಟೆಗಳು ಚೆನ್ನಾಗಿದ್ದಾವೆ. ಕರೆಕ್ಟ್? 25ರಲ್ಲಿ 3 ಮೊಟ್ಟೆಗಳು ಒಡೆದು ಹೋದರೆ 25ರಲ್ಲಿ ಇನ್ನೆಷ್ಟು ಉಳಿದ್ವು? 3 ಹೋದರೆ ಇನ್ನು 22 ಮೊಟ್ಟೆಗಳು ಚೆನ್ನಾಗಿದ್ದಾವೆ. ಕರೆಕ್ಟಾ? ಅದನ್ನು ನಾವೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಪ್ರಶ್ನೆ ಓದುತ್ತಿರುವಾಗಲೇ. ಯಾಕಂದರೆ ಇದು ಭಿನ್ನರಾಶಿ, ನಾವು ಮಾತಾಡ್ತಿರೋದು ಭಿನ್ನರಾಶಿಗಳ ಬಗ್ಗೆ. ಮಿಕ್ಕ ಮೊಟ್ಟೆಗಳಂದರೆ ಯಾವುವು? ಇವೆ ತಾನೆ? 22/25 ಇವೆ ತಾನೆ ಮಿಕ್ಕ ಮೊಟ್ಟೆಗಳು. 500ರಲ್ಲಿ 25ನೇ 22 ಮೊಟ್ಟೆಗಳು ಇವೆ ತಾನೆ ಮಿಕ್ಕ ಮೊಟ್ಟೆಗಳು. ಮಿಕ್ಕ ಮೊಟ್ಟೆಗಳಲ್ಲಿ 4/5 ಮಾರಾಟವಾಗಿವೆ. ಹಾಗಾದರೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳೆಷ್ಟು? ಮಿಕ್ಕ ಮೊಟ್ಟೆಗಳು ಇವು ತಾನೆ. ಇದರಲ್ಲಿ 5ರಲ್ಲಿ 4 ಮಾರಾಟ ಆದವು. ಹಾಗಾದರೆ ಮಾರಾಟ ಎಷ್ಟಾಗಲಿಲ್ಲ? 5ರಲ್ಲಿ 1 ಮಾರಾಟ ಆಗಲಿಲ್ಲ. ಎಷ್ಟು ಮಾರಾಟ ಆಗಲಿಲ್ಲ? 5ರಲ್ಲಿ 1 ಮಾರಾಟ ಆಗಲಿಲ್ಲ. ಇದನ್ನು ಗುಣಿಸಿದ್ರೆ ನಮಗೆ ಮಾರಾಟವಾಗದೆ ಉಳಿದಂಥ ಮೊಟ್ಟೆಗಳ ಬಗ್ಗೆ ಸಿಗುತ್ತಾ ಇಲ್ಲ? 500 ಮೊಟ್ಟೆ ಇದ್ವು, ಅದರಲ್ಲಿ 25ರಲ್ಲಿ 3 ಮೊಟ್ಟೆ ಒಡೆದೋದ್ವು. ಹಾಗಾದರೆ ಒಡಿದೇ ಇರೋ ಮೊಟ್ಟೆ ಎಷ್ಟು? 25ರಲ್ಲಿ 22 ಮೊಟ್ಟೆ. 25ರಲ್ಲಿ 22 ಮೊಟ್ಟೆ ಚೆನ್ನಾಗಿದ್ದಾವೆ. ಇದು ನಮ್ಮ ಹತ್ರ ಚೆನ್ನಾಗಿರೋ ಮೊಟ್ಟೆಗಳ ಸಂಖ್ಯೆ. ಚೆನ್ನಾಗಿರುವ ಮೊಟ್ಟೆಗಳ ಸಂಖ್ಯೆಯಲ್ಲಿ 5ರಲ್ಲಿ 4 ಮಾರಾಟವಾದವು. 5ರಲ್ಲಿ 4 ಮಾರಾಟ ಆದರೆ 5ರಲ್ಲಿ 1 ಮಾರಾಟ ಆಗಲಿಲ್ಲ. 5ರಲ್ಲಿ 1 ಮಾರಾಟ ಆಗಲಿಲ್ಲ. ಅದನ್ನು ಗುಣಿಸಿದ್ರೆ ನಮಗೆ ಮಾರಾಟವಾಗದೇ ಇರುವ ಮೊಟ್ಟೆಗಳ ಸಂಖ್ಯೆ ಸಿಗುತ್ತೆ, ರೈಟ್? ಸೊ ಏನಾಗುತ್ತೆ ನೋಡಿರಿ. 25 1 25 2 50 0ಗೆ 0. 5 1 5 4 22 4 ಎಷ್ಟು ಮೊಟ್ಟೆ ಮಾರಾಟ ಆಗಲಿಲ್ಲ? ಆಪ್ಷನ್ ಬಿ. ಎಷ್ಟು ಸರಳ ಇತ್ತಲ್ವ? ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿದೆ ಅದು. ಭಿನ್ನರಾಶಿಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರ ಅನ್ನೋದ್ರ ಮೇಲಿದೆ. ಎಷ್ಟು ದೊಡ್ಡದು ಲೆಕ್ಕ ಅನಿಸುತ್ತೆ, ಅದಕ್ಕೆ ವಿಶ್ಲೇಷಣೆ ಎಷ್ಟೇ ಇರೋದು ನೋಡಿ ಮಕ್ಕಳೇ. ಮುಂದಿನ ಪ್ರಶ್ನೆ. ಒಂದು ವಸ್ತುವು 500 ರೂಪಾಯಿಗೆ ಮಾರಲ್ಪಡುತ್ತದೆ ಮತ್ತು ಇದರಿಂದ ನಷ್ಟ ಉಂಟಾಯಿತು. ನಷ್ಟ ಆಯಿತು ಅವನಿಗೆ. ಅದೇ ವಸ್ತುವನ್ನು 700 ರೂಪಾಯಿಗೆ ಮಾರಾಟ ಮಾಡಿದರೆ ಅಂಗಡಿಯಾತನಿಗೆ ಮೊದಲಿಗೆ ಆಗುತ್ತಿದ್ದ ನಷ್ಟದ ಬದಲಾಗಿ 3 ಪಟ್ಟು ಲಾಭ ಉಂಟಾಗುತ್ತದೆ. ಆ ವಸ್ತುವಿನ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆ ವಸ್ತುವಿನ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳು, ಏನಂತ ಹೇಳಿದ್ದಾರೆ? ನಾನು 500 ರೂಪಾಯಿಗೆ ಮಾರಿದ್ರೆ ನಷ್ಟ ಇದ್ದಾಗ ಮಾರಿದ ಬೆಲೆ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಮಾರಿದ ಬೆಲೆ = ಕೊಂಡ ಬೆಲೆ ಪ್ಲಸ್ ನಷ್ಟ. ವೆರಿ ಗುಡ್, ಕರೆಕ್ಟಾ? ಸೊ ಮಾರಿದ ಬೆಲೆ ಎಷ್ಟಿತ್ತು? 500 ರೂಪಾಯಿಗೆ ಮಾರಿದ್ರೆ ಅವನು ಎಷ್ಟು ರೂಪಾಯಿ ಕೊಂಡ್ಕೊಂಡಿರ್ತಾನ ಅದ್ರ ಮೇಲೆ ಅವನಿಗೆ ಏನಾಗ್ತದೆ? ನಷ್ಟ ಆಗ್ತದೆ. ನಷ್ಟ ಎಷ್ಟು ಅಂತ ಹೇಳೋಣ? ಎಕ್ಸ್ ಅಂತ ಕರೆಯೋಣ, ರೈಟ್? ಎಕ್ಸ್ ಅಂತ ಕರೆಯೋಣ. ಇಲ್ಲಿ ಎಕ್ಸ್ನ ಬೆಲೆ ಏನಾಗುತ್ತೆ ಅವಾಗ? ಎಕ್ಸ್ನ ಬೆಲೆ ಏನಾಗ್ತದೆ? 500 ಮೈನಸ್ ಕೊಂಡ ಬೆಲೆ. 500 ಮೈನಸ್ ಕೊಂಡ ಬೆಲೆ = ಎಕ್ಸ್. ಇಲ್ಲ, ಕೊಂಡ ಬೆಲೆ ಕಂಡುಹಿಡಿತೀರಾ? ಕೊಂಡ ಬೆಲೆ ಕಂಡುಹಿಡಿಯೋಣ ಬರ್ರಿ. 500 ಮೈನಸ್ ಎಕ್ಸ್ = ಕೊಂಡ ಬೆಲೆ. ಕರೆಕ್ಟಾ? ಓಕೆ. ತದನಂತರ ಅದೇ ವಸ್ತುವನ್ನು ಆತ
700 ರೂಪಾಯಿಗೆ ಮಾರಾಟ ಮಾಡಿದರೆ ಅಂಗಡಿಯಾತನಿಗೆ ಮೊದಲಿಗೆ ಆಗುತ್ತಿದ್ದ ನಷ್ಟದ ಬದಲಾಗಿ 3 ಪಟ್ಟು ಲಾಭ ಉಂಟಾಗುತ್ತದೆ. ಆ ವಸ್ತುವಿನ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈ ಸರಿ ಅವನು ಮಾರ್ತಾ ಇದ್ದಾನೆ. ಈ ಸರಿ ಮಾರಾಟ ಮಾಡೋದ್ರಿಂದ ಅವನಿಗೆ ಏನಾಗ್ತಾ ಇದೆ ಕೊಂಡ ಬೆಲೆ ಮೇಲೆ ಏನಾಗ್ತಾಯಿದೆ, ಅವನಿಗೆ ಲಾಭ ಆಗ್ತಾಯಿದೆ. ಕೊಂಡ ಬೆಲೆ ಮೈನಸ್ ನಷ್ಟ ಅಲ್ವಾ ಮಕ್ಕಳೇ ಇದು? ಹೌದಲ್ವಾ? ಇಲ್ಲಿ ಬಂದರೆ ಏನಾಗ್ತದೆ, ಪ್ಲಸ್ ಆಗ್ತದೆ ಅಲ್ವಾ? ರೈಟ್. ಕೊಂಡ ಬೆಲೆ ಪ್ಲಸ್ ಲಾಭ. ಸೊ ಮಾರಿದ ಬೆಲೆ ಎಷ್ಟಕ್ಕೆ ಮಾರ್ತಾಯಿದ್ದಾರೆ ಅವರು? 700 ರೂಪಾಯಿಗೆ ಮಾರ್ತಾಯಿದ್ದಾರೆ. ಅದು ಕೊಂಡ ಬೆಲೆ ಮೇಲೆ ಎಷ್ಟು ಲಾಭ ಕೊಡುತ್ತದು? ಎಷ್ಟು ಲಾಭ ಕೊಡ್ತದೆ? ನಷ್ಟದ 3ರಷ್ಟು ಲಾಭ. 3x. ನಷ್ಟ ಎಕ್ಸ್ ಇತ್ತು, ಇಲ್ಲಿ ಎಷ್ಟಾಗ್ತದೆ? 3x ಆಗ್ತದೆ. ಕರೆಕ್ಟಾ? ನನಗೆ ಕೊಂಡ ಬೆಲೆ ಅಷ್ಟೇ ಬೇಕಂದ್ರೆ ಏನಾಗುತ್ತೆ ಇದು? 700 ಮೈನಸ್ 3x = ಕೊಂಡ ಬೆಲೆ. ಒಪ್ತೀರಾ? ಇದು ಏನಿದು? ಇದೇನಿದು? ಕೊಂಡ ಬೆಲೆ. ಇದೇನಿದು? ಕೊಂಡ ಬೆಲೆ. ಈ ಕೊಂಡ ಬೆಲೆ ಎರಡೂ ಒಂದೇ ಕೊಂಡ ಬೆಲೆ, ಅದೇ ವಸ್ತುವಿನ ಕೊಂಡ ಬೆಲೆ. ಹಾಗಾದರೆ ಇದು ಮತ್ತು ಇದು ಸಹ ಏನಾಗ್ತದೆ? ಸಮ. ಹೇಳ್ಬೋದಾ? ಇದು ಎರಡು ಸಮ ಅಂತ ಹೇಳ್ಬೋದಾ? ಎಸ್ ಆರ್ ನೋ? ಸೊ ಅಲ್ಲಿಗೆ ಏನಂತ ಬರಿಬೋದು ನಾನು ನಂತರ? 500 ಮೈನಸ್ x = 700 ಅಲ್ಲ 500 + x = 700 ಮೈನಸ್ 3x. ಕರೆಕ್ಟಾ? ಎಕ್ಸ್ ಯಾವಾಗಲೂ ಏನಿರಬೇಕು? 3x ಈ ಕಡೆ ತರ್ತೀನಿ, ಏನಾಗುತ್ತೆ? x + 3x ಆಗುತ್ತಾ? = 700. ಈ 500 ಅಲ್ಲಿ ಕಳಿಸ್ತೀನಿ. 500 ಅಲ್ಲಿ ಕಳಿಸಿದ್ರೆ ಏನಾಗುತ್ತೆ? -500 ಆಗುತ್ತೆ. x + 3x ಏನಾಗ್ತದೆ? 4x = 700 500 ಹೋದರೆ 200. ಕರೆಕ್ಟಾ? 4 1 4 5 20, 0ಗೆ 0. ಎಕ್ಸ್ನ ಬೆಲೆ ಏನು ಬಂತು ಮಕ್ಕಳೇ? ಎಕ್ಸ್ನ ಬೆಲೆ ಏನು ಬಂತು? 50 ಬಂತು. ಅಂದರೆ ಕೊಂಡ ಬೆಲೆ ಏನಾಗುತ್ತೆ? ಎಕ್ಸಲ್ಲಿ 50 ಹಾಕಿದ್ರೆ, ಎಕ್ಸಿಗೆ ನಾನು 50 ಅಂತ ಬರೆದ್ರೆ ಕೊಂಡ ಬೆಲೆ ಎಷ್ಟಾಗುತ್ತೆ? 500 + 50. ನಮಗೆ ಗೊತ್ತಿದೆ ಕೊಂಡ ಬೆಲೆ ಅಂದರೆ ಏನು? 500 ಮುಂದೆ ಎಕ್ಸ್ ಇದೆ. ಕರೆಕ್ಟಾ? ಎಕ್ಸ್ ನಮಗೆ ಎಷ್ಟು ಬಂದಿದೆ? 50 ಬಂದಿದೆ ಅಲ್ವಾ? ಸೊ 50 ಹಾಕಿದ್ರೆ ಎಷ್ಟು ಬರುತ್ತೆ? ಕೊಂಡ ಬೆಲೆ ಎಷ್ಟು? ಅಸಲು ಬೆಲೆ ಎಷ್ಟು? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಭಾಳ ಅದ್ಭುತ ಪ್ರಶ್ನೆ ಇತ್ತು, ಇದು. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? ಮುಂದಿನ ಪ್ರಶ್ನೆ. ಚಲೋ. -1 -1ನಿಂದ 100 ಬಾರಿ ಗುಣಿಸಿದಾಗ ಬರುವ ಉತ್ಪನ್ನ. ಇದನ್ನು ನಾವು ಮಾಡಿದ್ವಿ ಕ್ಲಾಸಲ್ಲಿ ಒಂದು ಸರಿ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. -1 -1ರಿಂದ 100 ಸಾರಿ ಗುಣಿಸಿದರೆ, ಒಂದು ಸರಿ ಗುಣಿಸ್ತೀನಿ ನೋಡ್ರಿ ಏನಾಗುತ್ತೆ? ಒಂದು ಸರಿ ಗುಣಿಸಿದ್ರೆ ಏನಾಗುತ್ತೆ? -1 ಬರುತ್ತೆ. ಹೌದಾ? -1 ಬರುತ್ತಂತ ಯಾವಪ್ಪ ಹೇಳಿದ್ದು? ಹೇಗೆ -1 ಬರುತ್ತೆ? -1 ಅಂತ ಹೇಳ್ತೀರಾ? ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ ತಾನೇ? ಒಂದು ಸರಿ ಗುಣಿಸಿದ್ರೆ ಏನಾಗುತ್ತೆ? ಪ್ಲಸ್ ಬರುತ್ತೆ. -1 ಇಂಟು -1 ಇಂಟು -1 ಏನಾಗುತ್ತೆ? 3 ಸರಿ ಗುಣಿಸಿದ್ರೆ ಏನಾಗುತ್ತೆ? ಮೈನಸ್ಸು ಪ್ಲಸ್ಸು ಮೈನಸ್ಸು -1 ಬರುತ್ತೆ. ಕರೆಕ್ಟಾ? ಒಂದು ಸರಿ ಗುಣಿಸಿದ್ರೆ +1 ಆಯಿತು, 2 ಸರಿ ಗುಣಿಸಿದ್ರೆ ಮೈನಸ್ ಆಗುತ್ತೆ. -1ಗೆ -1ನ್ನು ಈ ಸರಿ 3 ಸರಿ ಗುಣಿಸ್ತೀನಿ, ಏನಾಗುತ್ತೆ? ಮೈನಸ್ಸು ಪ್ಲಸ್ಸು ಪ್ಲಸ್ ಮೈನಸ್ಸು 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 +1 ಆಗುತ್ತೆ. ಕರೆಕ್ಟಾ? ಅಂದರೆ 1 ಸರಿ ಗುಣಿಸಿದ್ರೆ ಪ್ಲಸ್ ಆಗುತ್ತೆ, 2 ಸರಿ ಗುಣಿಸಿದ್ರೆ ಮೈನಸ್ ಆಗುತ್ತೆ, 3 ಸರಿ ಗುಣಿಸಿದ್ರೆ ಪ್ಲಸ್ ಆಗುತ್ತೆ, 100 ಸರಿ ಗುಣಿಸಿದ್ರೆ ಮೈನಸ್ ಆಗಬೇಕಲ್ವಾ? ಸರಿ ಸಂಖ್ಯೆಗಳಲ್ಲಿ ಗುಣಿಸಿದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ -1ನ್ನು -1ನಿಂದ 100 ಬಾರಿ ಗುಣಿಸಿದಾಗ ಬರುವ ಉತ್ಪನ್ನ -1. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಗ್ತದೆ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಮೊದಲ 100 ನೈಸರ್ಗಿಕ ಸಂಖ್ಯೆಗಳಲ್ಲಿ, ನೈಸರ್ಗಿಕ ಸಂಖ್ಯೆ ಅಂದರೆ ಸ್ವಾಭಾವಿಕ ಸಂಖ್ಯೆ, ನ್ಯಾಚುರಲ್ ನಂಬರ್ಸ್, ಎಣಿಕೆ ಸಂಖ್ಯೆಗಳು ಅಂತೆಲ್ಲ ಕರಿತೀವಿ. ನೈಸರ್ಗಿಕ ಸಂಖ್ಯೆ ಮೊದಲ 100 ನೈಸರ್ಗಿಕ ಸಂಖ್ಯೆಗಳಲ್ಲಿ 0 ಮತ್ತು 5 ಎರಡರ ಗುಣಾಂಶಗಳ ಸಂಖ್ಯೆ ಎಷ್ಟಿದ್ದಾವೆ?
ಮೊದಲ 100 ನೈಸರ್ಗಿಕ ಸಂಖ್ಯೆಗಳಲ್ಲಿ 3 ಮತ್ತು 5 ಎರಡರ ಗುಣಾಂಶಗಳ ಸಂಖ್ಯೆಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ. 3 ಮತ್ತು 5 ಇವೆರಡರ ಗುಣಾಂಶಗಳ ಸಂಖ್ಯೆಗಳ ಸಂಖ್ಯೆ ಅಂದರೆ ಇವೆರಡರಿಂದನೂ ಬಾಧ್ಯತೆಯನ್ನು ಹೊಂದಿರುವಂತಹ ಸಂಖ್ಯೆ, ಇವೆರಡರ ಅಪವರ್ತ್ಯ ಆಗಿರುವಂತಹ ಸಂಖ್ಯೆ. 5ರ ಮಗ್ಗಿಯಲ್ಲೂ ಬರಬೇಕು, 3 ಮಗ್ಗಿಯಲ್ಲೂ ಬರಬೇಕು, ಎರಡರೂ ಮಗ್ಗಿಯಲ್ಲೂ ಬರುವಂಥ ಸಂಖ್ಯೆ ಯಾವುದು? 15ರ ಮಗ್ಗಿ. 3 5 15 ಅವಿಭಾಜ್ಯ ಸಂಖ್ಯೆಗಳಲ್ವಾ 3 ಮತ್ತು 5. 3 5 15. 15ರ ಮಗ್ಗಿಯಲ್ಲಿ ಬರುವ ಎಲ್ಲ ಸಂಖ್ಯೆಗಳು 3 ಮಗ್ಗಿಯಲ್ಲೂ ಬರುತ್ತೆ, 5ರ ಮಗ್ಗಿಯಲ್ಲೂ ಬರುತ್ತೆ. 15ರ ಮಗ್ಗಿಯಲ್ಲಿ ಬರುವ ಎಲ್ಲ ಸಂಖ್ಯೆಗಳು 3 ಮಗ್ಗಿಯಲ್ಲೂ ಬರುತ್ತೆ, 5ರ ಮಗ್ಗಿಯಲ್ಲೂ ಬರುತ್ತೆ. ಹಾಗಾದರೆ 15ರ ಮಗ್ಗಿಯಲ್ಲಿ ಬರುವ ಸಂಖ್ಯೆಗಳು 100ರೊಳಗೆ ಎಷ್ಟಿದ್ದಾವೆ? 15 6 90. 15ರ ಮಗ್ಗಿ ನೆನಪಿದೆ ಅಲ್ವಾ? 15 6 ಸೊ ಎಷ್ಟು ಸಂಖ್ಯೆ ಬರ್ತವೆ? 15 6 6 ಸಂಖ್ಯೆ ಬರ್ತವೆ. 6 ಸಂಖ್ಯೆ ಬರ್ತವೆ. ಆಪ್ಷನ್ ಡಿ ಇದಕ್ಕೆ ಸರಿ ಆಗ್ತದೆ ಮಕ್ಕಳೇ. ಆಪ್ಷನ್ ಡಿ ಇದಕ್ಕೆ ಸರಿ ಆಗ್ತದೆ. ಓಕೆ ಗೋಕುಲ್, ನೆಕ್ಸ್ಟ್ ಕ್ವೆಶನ್. ಒಂದು ಆಯತಾಕಾರದ ಕ್ಷೇತ್ರದ ಉದ್ದವು ಅದರ ಅಗಲಕ್ಕಿಂತ 2 ಪಟ್ಟಿರುತ್ತದೆ. ಅಡ್ಡ 8 ಮೀಟರ್ ಚದರ ಈಜುಕೊಳವು ಕ್ಷೇತ್ರದ 8ನೇ 1 ಭಾಗವನ್ನು ಆಕ್ರಮಿಸುತ್ತದೆ. ಆಯತಾಕಾರದ ಕ್ಷೇತ್ರದ ಉದ್ದ ಏನು ಅಂತ ಕೇಳಿದ್ದಾರೆ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ದಂಗಿದೆ ನಿಮಗೆಲ್ಲರಿಗೂ. ಭಾಳ ಜನ ಕನ್ಫ್ಯೂಷನ್ ಆಗಿದೆಯಾ? ಈ ಪ್ರಶ್ನೆ ಕನ್ಫ್ಯೂಷನ್ ಆಗಿದೆಯಾ? ಯಾರಿಗಾದರೂ ಸಮಸ್ಯೆ ಉಂಟು ಮಾಡಿದೆಯಾ? ನೋಡಿರಿ ಹೇಗೆ ಮಾಡ್ಬೋದು ಅಂತ. ಒಂದು ಆಯತಾಕಾರದ ಕ್ಷೇತ್ರದ ಉದ್ದವು ಅದರ ಅಗಲಕ್ಕಿಂತ 2 ಪಟ್ಟು ಇರುತ್ತದೆ. ಉದ್ದ ಎಷ್ಟು ಕೊಟ್ಟಿದ್ದಾರೆ? ಉದ್ದ ಅಗಲದ 2 ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಕ್ಲಿಯರಾ? ಕೊಟ್ಟಿರೋ ವಿಷಯ ಬರ್ಕೊಬೇಕು ನಾವು ನೀಟಾಗಿ. ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಭಾಳ ಮುಖ್ಯ. ಅಡ್ಡ 8 ಮೀಟರ್ ಚದರ ಈಜುಕೊಳವು ಕ್ಷೇತ್ರದ 8ನೇ 1 ಭಾಗವನ್ನು ಆಕ್ರಮಿಸುತ್ತದೆ. ಅಡ್ಡ 8 ಮೀಟರ್ ಚದರ ಅಥವಾ 8 ಚದರ ಮೀಟರ್ ಈಜುಕೊಳವು 8 ಚದರ ಮೀಟರ್ ಈಜುಕೊಳ ಇರ್ತಕ್ಕಂಥ ಒಂದು ಚೌಕಾಕಾರದ ಈಜುಕೊಳ ಇದೆ. ಅದರೊಳಗಡೆ ಅದು ಕ್ಷೇತ್ರದ 8ನೇ 1 ಭಾಗವನ್ನು ಆಕ್ರಮಿಸುತ್ತದೆ. ಹಾಗಾದರೆ ಆಯತಾಕಾರದ ಕ್ಷೇತ್ರದ ಉದ್ದವೇನು ಅಂತ ಕೇಳಿದ್ದಾರೆ. ಸೊ ಚೌಕದ ವಿಸ್ತೀರ್ಣ ಏನಂತ ಹೇಳಿದ್ದಾರೆ? ಚೌಕದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎಷ್ಟಿದೆಯೋ ಅದರ 8ನೇ 1 ಭಾಗ ಆಕ್ರಮಿಸುತ್ತದೆ. 8ನೇ 1 ಭಾಗ, ರೈಟ್? 8ನೇ 1 ಭಾಗವನ್ನು ಆಕ್ರಮಿಸುತ್ತದೆ. ಆಯತದ ವಿಸ್ತೀರ್ಣ ಏನಿದೆ? ಉದ್ದ ಇಂಟು ಅಗಲ ಡಿವೈಡೆಡ್ ಬೈ 8 ಕೆಳಗಿದೆಯಲ್ಲ. ಚೌಕದ ವಿಸ್ತೀರ್ಣ ಏನಿದೆ ಮಕ್ಕಳೇ? ಬಾಹುವಿನ ವರ್ಗ. ಕರೆಕ್ಟಾ? ಬಾಹು ಎಷ್ಟಿದೆ? 8 ಮೀಟರ್. ಇದರ ವರ್ಗ ಏನು ಬರುತ್ತೆ ಮಕ್ಕಳೇ? ಉದ್ದ ಎಷ್ಟಿದೆ? ಉದ್ದ ಅಗಲದ 2 ಪಟ್ಟು. ಉದ್ದ ಅಗಲದ 2 ಪಟ್ಟಿದೆ, ಮತ್ತು ಇನ್ನೊಂದು ಅಗಲ ಇದೆ, ಡಿವೈಡೆಡ್ ಬೈ 8. ಕರೆಕ್ಟ್ ಮಾಡ್ತಿದ್ವಿ ನಾವು? ಹಲೋ, ಏನಾದರೂ ತೊಂದರೆ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಏನಾಗ್ತದೆ ನೋಡಿ. 2 1 2 4 8. ಕರೆಕ್ಟಾ? 8 ಇದೇನಾಗ್ತದೆ? 64 ಚದರ ಮೀಟ್ರ್ ಆಗುತ್ತೆ. ಹೌದಲ್ವಾ? 64 ಚದರ ಮೀಟರ್. 4 ಮೇಲೆ ಬರುತ್ತಲ್ವ ಮಕ್ಕಳೇ? 4 ಮೇಲೆ ಬರುತ್ತಲ್ವ? ಇಂಟು 4 ಇಸ್ ಈಕ್ವಲ್ ಟು ಏನಾಗ್ತದೆ? ಅಗಲದ ವರ್ಗ. ನಮಗೆ ಅಗಲ ಅಷ್ಟೇ ಬೇಕಂದ್ರೆ ಏನು ಮಾಡೋಣ? ವರ್ಗ ಹೋಗಿ ವರ್ಗಮೂಲ ಆಗುತ್ತೆ. 64ರ ವರ್ಗಮೂಲ 8, 4ರ ವರ್ಗಮೂಲ 2, ಚದರ ಮೀಟರ್ನ ವರ್ಗಮೂಲ ಮೀಟರ್. 8 16 ಮೀಟರ್. ಅಗಲ ಎಷ್ಟು ಬರ್ತದೆ? 16 ಮೀಟರ್. ಹಾಗಾದರೆ ಉದ್ದ ಎಷ್ಟು ಬರುತ್ತೆ ಮಕ್ಕಳೇ? ಉದ್ದ ಏನಂತ ಹೇಳಿದ್ದಾರೆ? ಅಗಲದ 2 ಪಟ್ಟು. ಉದ್ದ ಅಗಲ ಎಷ್ಟಿದೆ? 16 ಮೀಟರ್. ಅದರ 2 ಪಟ್ಟು ಏನಾಗುತ್ತೆ? 32 ಮೀಟರ್. ನಮಗೆ ಬೇಕಾದಂಥ ಉದ್ದ ಎಷ್ಟು? ಆಯತಾಕಾರದ ಕ್ಷೇತ್ರದ ಉದ್ದವೇನು? 32 ಮೀಟರ್. ಸರಿಯಾದ ಉತ್ತರ 32 ಮೀಟರ್. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಸರಿಯಾಗಿ ಮಾಡ್ತಾ ಹೋದರೆ ಉತ್ತರ ಬರ್ತದೆ. ಇಲ್ಲಿ ಗೊಂದಲ ಆಗಿರೋದು ಇವರು ಬಳಸಿರೋ ಭಾಷೆಯಲ್ಲಿ.
ಇಲ್ಲಿ ಗೊಂದಲ ಆಗಿರೋದು ಇವರು ಬಳಸಿರೋ ಭಾಷೆಯಲ್ಲಿ. ಚೌಕದ ವಿಸ್ತೀರ್ಣ ಇಷ್ಟಿದು ಅಂತ ನೇರವಾಗಿ ಹೇಳಿದ್ದಿದ್ರೆ ನಿಮಗೆ ಸಮಸ್ಯೆ ಆಗ್ತಿದ್ದಿಲ್ಲ. ಅಥವಾ ಚೌಕದ ಬಾಹು ಇಷ್ಟಿದೆ, ಈ ಚೌಕದ ಬಾಹು ಆ ಆಯತಾಕಾರದ ವಿಸ್ತೀರ್ಣದ 1/8 ಭಾಗವನ್ನು ಆಕ್ರಮಿಸುತ್ತದೆ ಅಂತ ನೀಟಾಗಿ ಹೇಳಿದ್ದಿದ್ರೆ ನಿಮಗೆ ಸಮಸ್ಯೆ ಆಗಿರಲಿಕ್ಕಿರಲಿಲ್ಲ. ಬಟ್ ತೊಂದರೆ ಇಲ್ಲ, ಒಂದು ಒಳ್ಳೆಯ ಅನುಭವ. ಮುಂದಿನ ಪ್ರಶ್ನೆ. 12 ಮೀಟರ್ ಇಂಟು 10 ಮೀಟರ್ ಇರುವ ನೆಲವನ್ನು ಮುಚ್ಚಲು 12 ಮೀಟರ್ ಇಂಟು 10 ಮೀಟರ್ ಇರುವ ನೆಲವನ್ನು ಮುಚ್ಚಲು 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್ ಇರುವ ಎಷ್ಟು ಆಯತಾಕಾರದ ಚಪ್ಪಡಿಗಳ ಅವಶ್ಯಕತೆ ಇದೆ? ಚಪ್ಪಡಿ ಅಂದರೆ ಟೈಲ್ಸ್, ಕಲ್ಲುಗಳು, ಚಪ್ಪಡಿ ಕಲ್ಲು ಅಂತಾರಲ್ಲ. ಕೊಠಡಿಯ ವಿಸ್ತೀರ್ಣ ಏನು ಬರುತ್ತೆ? ನೆಲದ ವಿಸ್ತೀರ್ಣ ಏನು ಬರುತ್ತೆ ಇಲ್ಲಿ? ಡಿವೈಡೆಡ್ ಬೈ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಮೂಲಮಾನದ ಕೊರತೆ ವ್ಯತ್ಯಾಸ ಇದೆ. ಮೀಟರ್ ಇದೆ, ಸೆಂಟಿಮೀಟರ್ ಇದೆ. 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್? 100. 12 ಮೀಟ್ರಿಗೆ 1200 ಸೆಂಟಿಮೀಟರ್. 10 ಮೀಟ್ರಿಗೆ 1000 ಸೆಂಟಿಮೀಟರ್. ಡಿವೈಡೆಡ್ ಬೈ 10 ಸೆಂಟಿಮೀಟರ್ ಇಂಟು 8 ಸೆಂಟಿಮೀಟರ್. ಮೂಲಮಾನ ಸರಿ ಆಯಿತಾ ಮಕ್ಕಳೇ? ಮೂಲಮಾನ ಸರಿಯಾಗಿದೆ. ಸೆಂಟಿಮೀಟರ್ 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 ಸೆಂಟಿಮೀಟರ್. 0ಗೆ 0. 8 ಒಂದಲೇ 8, 15 120. ಕರೆಕ್ಟಾ? 15 ಇಂಟು 1000 15,000 ಚಪ್ಪಡಿ ಕಲ್ಲುಗಳು ಬೇಕಾಗ್ತವೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನದನ್ನು ಸರಳೀಕರಿಸಿದಾಗ ಬರುವ ಉತ್ತರ. ಇದನ್ನು ಸರಳೀಕರಿಸಿದಾಗ ನಮಗೆ ಬರುವ ಉತ್ತರ ಇವೇನಂತ ಕೇಳಿದ್ದಾರೆ. ಹೇಗೆ ಮಾಡೋದು? 15 1/2 ಮೈನಸ್ 12/5 ಇಂಟು 5/8 ಪ್ಲಸ್ 7 ಭಾಗಾಕಾರ 1/3/4 ಇಂಟು 2. ಯಾವ್ದು ಮಾಡ್ತೀರಾ ಮೊದಲು? ಬ್ರ್ಯಾಕೆಟ್ ಒಳಗಡೆ ಇರೋದು. ಅಲ್ಲಿ ಭಾಗಾಕಾರ ಇದ್ರೆ ಏನು ಮಾಡ್ತೀರಾ ಮೊದಲು? ವೆರಿ ಗುಡ್. ಮೊದಲು ಎಲ್ಲ ವಿಷಮ ಮಾಡಿಬಿಡೋಣ. ಮಾಡ್ತಾ 15 31 31/2 ಮೈನಸ್ 12/5 ಇಂಟು 5/8 ಪ್ಲಸ್ 7/1 ಭಾಗಾಕಾರ ಇದ್ದದ್ದು ಗುಣಾಕಾರ ಆಗುತ್ತೆ. ಕರೆಕ್ಟಾ? 4 1 4 3 7. 4 1 4 3 7. 7 ಮೇಲೆ ಬರೆಯೋ ಬದಲು ಏನು ಬರೆದ್ಬಿಡ್ತೀನಿ? ಕೆಳಗೆ ಬರೆದ್ಬಿಡ್ತೀನಿ. ಇಲ್ಲ, ಕೆಳಗೇನಿದೆ 4 ಇರಬೇಕಿತ್ತು, 4 ಮೇಲೆ ಹೋಗ್ಬಿಡುತ್ತೆ. ಕರೆಕ್ಟಾ? ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀನಿ. ರೈಟ್? ಇಂಟು 2. 7 7 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಕರೆಕ್ಟಾ? 7 7 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 12/5 ಇಂಟು 5/8 ಪ್ಲಸ್ 4 ಇಂಟು 2 ಆಗುತ್ತೆ. ಇಲ್ಲಿ 5 5 ಕ್ಯಾನ್ಸಲ್ ಆಗುತ್ತಲ್ವ ಮಕ್ಕಳೇ ಗುಣಾಕಾರದಲ್ಲಿ? 4 3 4 2 3/2 ಉಳಿತಾ? ಹೌದಾ? 31/2. ಇಲ್ಲಿ 4/1 ಇದೆ. ಸೊ 3/2 ಪ್ಲಸ್ 4/1 ಇದೆ. ಲಾಸ ಏನಾಗುತ್ತೆ ಮಕ್ಕಳೇ ಅದಕ್ಕೆ? 2. 2 1 2 1 2 3 1 3 ಪ್ಲಸ್ 4 2 8 ಇಂಟು 2. 31/2 ಮೈನಸ್ 3 ಪ್ಲಸ್ 2 3 ಪ್ಲಸ್ 8 11/2 ಇಂಟು 2 ಇದೆ. 2 2 ಕ್ಯಾನ್ಸಲ್ ಆಗುತ್ತಾ ಮಕ್ಕಳೇ? 2 2 ಕ್ಯಾನ್ಸಲ್ ಆಗುತ್ತಾ? ಏನಾಗ್ತದೆ ಉಳಿದು ನಮಗೆ? ಅಂದರೆ ಇಲ್ಲಿ ಕ್ಯಾನ್ಸಲ್ ಮಾಡೋದು ಬೇಡ ಅಂತೀನಿ ನಾನು, ಯಾಕಂದರೆ ಲಾಸ 2 ಉಳಿಯುತ್ತಲ್ಲ. ಇಂಟು 2 ಇದೆ, ಬೈ 2 ಇದೆ. ಇದೆರಡನ್ನು ಗುಣಿಸಿದ್ರೆ ಏನಾಗುತ್ತೆ? 31/2 ಮೈನಸ್ 22/2. ನೇರವಾಗಿ ಮಾಡ್ಬೋದಲ್ಲ ನಾವು ಲೆಕ್ಕನ, ಲಾಸ ತೆಗೆಯೋದೇ ಬೇಡ. ಸೊ 31ರಲ್ಲಿ 22 ಹೋದರೆ 9. ಕರೆಕ್ಟಾ? 9/2. 9/2 ಇದೆಯಾ? ಆಪ್ಷನ್ ಸಿ ಇದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇದೊಂದು ಸ್ಟೆಪ್ ಕನ್ಫ್ಯೂಷನ್ ಮಾಡ್ಕೊಬೇಡಿ ಆಯಿತಾ? ವಿಷಮ ಮಾಡಿ ನಾನು ಮತ್ತೆ ಅದನ್ನು ವ್ಯತಿರಿಕ್ತ ತೊಗೊಬೇಕಿತ್ತು, ಭಿನ್ನರಾಶಿಯ ವ್ಯತಿರಿಕ್ತ ತೊಗೊಬೇಕಿತ್ತು. ಅಂಶ ಛೇದಕ್ಕೆ ಅಂಶ ಮಾಡೋದನ್ನು ನಾನು ನೇರವಾಗಿ ಮಾಡಿದ್ದೀನಿ. ಅದೊಂದು ಸ್ಟೆಪ್ ನಾನು ನೇರವಾಗಿ ಮಾಡಿದ್ದೀನಿ.
ರೈಟ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಸಂಖ್ಯೆಗಳು 3, 4, 5 ಮತ್ತು 6ರಿಂದ ಭಾಗಿಸಲ್ಪಡುತ್ತದೆ? ಭಾಳ ಸೂಕ್ಷ್ಮವಾಗಿ ನೋಡಿ. 3, 4, 5 ಮತ್ತು 6ರಿಂದ ಭಾಗಿಸಲ್ಪಡುತ್ತದೆ. ಮೊದಲು 5ಅನ್ನು ಚೆಕ್ ಮಾಡೋಣ. 5ರಿಂದ ಭಾಗ ಆಗಬೇಕಂದ್ರೆ ಒಂದು 0 ಇರಬೇಕು, ಇಲ್ಲ 5 ಇರಬೇಕು. ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಕರೆಕ್ಟಾ ಮಕ್ಕಳೇ? ಇಲ್ಲಿ 0 ಇದೆ, 0 ಇದೆ, 0 ಇದೆ, 5 ಇಲ್ಲ. ಇದು ಹೋಯ್ತಾ? 3ರಿಂದ ಭಾಗಾಕಾರ ಆಗಬೇಕು ಅಂದರೆ ಅಂಕಿಗಳ ಮೊತ್ತ 3ರ ಗುಣಕ ಆಗಿರಬೇಕು, ಹೌದಾ? ಅಥವಾ 3ರ ಅಪವರ್ತಿ ಆಗಿರಬೇಕು. 8 + 0 ಹೋಗಲ್ಲ. 3ರಿಂದ 6 + 0 ಹೋಗುತ್ತೆ. 9 + 0 ಹೋಗುತ್ತೆ. 3ರಿಂದ ಹೋಗ್ತದೆ. ಇದು 6ರಿಂದನೂ ಹೋಗುತ್ತೆ. 4ರಿಂದ ನೋಡೋದಾದರೆ 15 4 60 ಇದು ಹೋಗುತ್ತೆ. ಇದು ಯಾವ್ದು 4 ಯಾವುದರ ಮಗ್ಗಿಯಲ್ಲಿ 4 ಬರುತ್ತಾ? 4ರ ಅಪವರ್ತಿನವ 90 ಬರೋದಿಲ್ಲ. 60 ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರವಾಗ್ತದೆ. ಇಲ್ಲಿಗೆ 2019ರ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿವರಣೆ ಮುಕ್ತಾಯಗೊಳ್ತಾ ಇದೆ. ಆನ್ಲೈನಲ್ಲಿ ನಮ್ಮನ್ನು ಯಾರು ನೋಡ್ತಿದ್ದೀರಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು, ಯಾವುದಾದ್ರೂ ಪ್ರಶ್ನೆಗಳಿಗೆ ಸಮಸ್ಯೆ ಇದ್ದಲ್ಲಿ ವಾಟ್ಸ್ಯಾಪ್ ಗ್ರೂಪಲ್ಲಿ ನೀವು ಆ ಪ್ರಶ್ನೆಗಳನ್ನು ಕೇಳ್ಬೋದು. ಪ್ರತಿದಿನ ಸಂಜೆ ನಡೀತಿರುವ ಲೈವ್ ಝೂಮ್ ಮೀಟಲ್ಲಿ ಆ ಪ್ರಶ್ನೆಗಳಿಗೆ ವಿವರಣೆ ನೀಡ್ತೇವೆ. ಸೊ ಇಷ್ಟನ್ನು ಹೇಳ್ತಾ ಇವಾಗಿನ ಒಂದು ಈ ಒಂದು ಚರ್ಚೆಯನ್ನು ಕೊನೆಗೊಳಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.